42 ವರ್ಷಗಳ ಹಿಂದೆ ಆ ಭೂಮಿ ಹಿಂದೂಗಳ ನೆತ್ತರಿನ ರುಚಿ ನೋಡಿತ್ತು. ಇರೋಬರ ಹಿಂದೂಗಳು ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಓಡ್ ಹೋಗಿದ್ರು. ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅನ್ನೋ ಹಾಗೆ ಅದೇ ನೆಲ ಹಿಂದೂ ಶ್ರೀಮಂತಿಕೆಯನ್ನ ಜಗತ್ತಿನ ಮುಂದೆ ಇವತ್ತು ತೆರೆದಿಡ್ತಾ ಇದೆ. ಮುಸ್ಲಿಮರಿದ್ದ ನಗರಿಯಲ್ಲಿ ಸನಾತನ ಕುರುಹು. ಭೂಮಿ ಬಗೆದಾಗಲೆಲ್ಲ ದೇಗುಲ ಬಾವಿಗಳು ಪತ್ತೆ. ಉತ್ತರ ಪ್ರದೇಶದ ಸಂಬಾಲ್ ಒಡಲಾಳದಲ್ಲಿ ಹುದುಗಿಸಿಕೊಂಡಿದ್ದ 10 ಸನಾತನ ಸಾಕ್ಷ್ಯಗಳು ಹೊರಬರ್ತಾ ಇವೆ. ಭೂಮಿ ಬಗೆದಾಗಲೆಲ್ಲ ದೇಗುಲ ಬಾವಿಗಳು ಪತ್ತೆಯಾಗ್ತಾ ಇವೆ. ಸಂಬಲ್ನ ಜಾಮಾ ಮಸೀದಿಯ ಅಸಲಿಯತ್ತು ಬಯಲಿಗೆಳೆಯಲು ಪುರಾತತ್ವ ಇಲಾಖೆ ಮುಂದಾಗಿತ್ತು. ಇತಿಹಾಸದ ಪುಟದಲ್ಲಿ ಇದ್ದ ಕಟ್ಟಡಗಳು ಭೂಮಿಯ ಒಡಲಾಳವನ್ನ ಸೇರ್ಬಿಟ್ಟಿದ್ವು. ಈಗ ಹಿಂದೂ ದೇಗುಲಗಳು ಬಾವಿಗಳು ಪತ್ತೆಯಾಗಿದ್ದು ಜೀರ್ಣೋದ್ಧಾರ ಬಯಸ್ತಾ ಇವೆ. ಮುಸ್ಲಿಂ ಬಾಹುಳ್ಯದ ಲಕ್ಷ್ಮಣಗಂಜ್ನಲ್ಲಿ ದೇಗುಲ ಪತ್ತೆಯಾಗಿದೆ. ಅದು ಬಾಂಕೆ ಬಿಹಾರಿ ಸ್ವಾಮಿಗೆ ಸೇರಿದೆಯಂತೆ. 4 ದಶಕಗಳ ಹಿಂದೆ ದಂಗೆ ನಡೆದ ಬಳಿಕ ಅಪಾರ ಪ್ರಮಾಣದಲ್ಲಿ ಹಿಂದೂಗಳು ಪಲಾಯನಗೈದ್ರು. ನಂತರ ಮಂದಿರಗಳನ್ನ ಕೆಡವಲಾಯಿತು. ಇದೀಗ ಬಾಂಕೆ ಬಿಹಾರಿ ದೇಗುಲದ ಸುತ್ತಮುತ್ತ ಸರ್ವೆ ಕಾರ್ಯ ನಡೀತಾ ಇದೆ. ಆದರೆ ಮಂದಿರದ ಜಾಗವನ್ನ ಮುಸ್ಲಿಮರು ಅತಿಕ್ರಮಿಸಿಕೊಂಡಿದ್ದು ಆ ಜಾಗವನ್ನ ವಶಕ್ಕೆ ಪಡೆದು ದೇಗುಲ ಜೀರ್ಣೋದ್ಧಾರಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸಂಬಾಲ್ಗೆ ಪುರಾತತ್ವ ಇಲಾಖೆ ಎಂಟ್ರಿ. ಮಂದಿರ ಬಾವಿಗಳ ಸರ್ವೆ ಕಾರ್ಯ. ಸಂಬಲ್ನಲ್ಲಿ ಎಲ್ಲಿ ಬಗೆದರೂ ದೇಗುಲ ಬಾವಿಗಳು ಪತ್ತೆಯಾಗ್ತಾ ಇವೆ. ಸದ್ಯ 2 ಬಾವಿಗಳು ಸಿಕ್ಕಿದ್ದು ಇಡೀ ನಗರವನ್ನ ಜಾಲಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸಂಬಲ್ನಲ್ಲಿ ಬರೋಬ್ಬರಿ 25 ಬಾವಿ ಇರೋ ಶಂಕೆ ಇದೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಬಾವಿಗಳೇ ಜಲಮೂಲವಾಗಿದ್ದು ಇದೀಗ ಕೆಲ ಬಾವಿಗಳ 4 ಬದಿಯಲ್ಲಿ ಮನೆಗಳು ನಿರ್ಮಾಣವಾಗಿವೆ. ದಿನಗಳದಂತೆ ಬಾವಿ ಮುಚ್ಚಿ ಮನೆಯನ್ನ ಕಟ್ಟಿಸಲಾಗಿದೆ. ಅತಿಕ್ರಮದಿಂದ ಕೆಲ ಬಾವಿ ಮೂಲಗಳೇ ನಾಪತ್ತೆಯಾಗಿವೆ. ಸಂಬಲ್ನ ಹಿಂದೂಗಳು 4 ದಶಕದ ಹಿಂದೆಯೇ ನರಕವನ್ನ ಕಂಡಿದ್ರು. ಕೊನೆಗೆ ಹಿಂದೂಗಳಿಗೆ ನ್ಯಾಯ ಸಿಗೋ ಕಾಲ ಈಗ ಬಂದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 42 ವರ್ಷಗಳ ಹಿಂದೆ ಆ ಭೂಮಿ ಹಿಂದೂಗಳ ನೆತ್ತರಿನ ರುಚಿ ನೋಡಿತ್ತು. ಇರೋಬರ ಹಿಂದೂಗಳು ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಓಡ್ ಹೋಗಿದ್ರು. ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅನ್ನೋ ಹಾಗೆ ಅದೇ ನೆಲ ಹಿಂದೂ ಶ್ರೀಮಂತಿಕೆಯನ್ನ ಜಗತ್ತಿನ ಮುಂದೆ ಇವತ್ತು ತೆರೆದಿಡ್ತಾ ಇದೆ. ಮುಸ್ಲಿಮರಿದ್ದ ನಗರಿಯಲ್ಲಿ ಸನಾತನ ಕುರುಹು. ಭೂಮಿ ಬಗೆದಾಗಲೆಲ್ಲ ದೇಗುಲ ಬಾವಿಗಳು ಪತ್ತೆ. ಉತ್ತರ ಪ್ರದೇಶದ ಸಂಬಾಲ್ ಒಡಲಾಳದಲ್ಲಿ ಹುದುಗಿಸಿಕೊಂಡಿದ್ದ 10 ಸನಾತನ ಸಾಕ್ಷ್ಯಗಳು ಹೊರಬರ್ತಾ ಇವೆ. ಭೂಮಿ ಬಗೆದಾಗಲೆಲ್ಲ ದೇಗುಲ ಬಾವಿಗಳು ಪತ್ತೆಯಾಗ್ತಾ ಇವೆ. ಸಂಬಲ್ನ ಜಾಮಾ ಮಸೀದಿಯ ಅಸಲಿಯತ್ತು ಬಯಲಿಗೆಳೆಯಲು ಪುರಾತತ್ವ ಇಲಾಖೆ ಮುಂದಾಗಿತ್ತು. ಇತಿಹಾಸದ ಪುಟದಲ್ಲಿ ಇದ್ದ ಕಟ್ಟಡಗಳು ಭೂಮಿಯ ಒಡಲಾಳವನ್ನ ಸೇರ್ಬಿಟ್ಟಿದ್ವು. ಈಗ ಹಿಂದೂ ದೇಗುಲಗಳು ಬಾವಿಗಳು ಪತ್ತೆಯಾಗಿದ್ದು ಜೀರ್ಣೋದ್ಧಾರ ಬಯಸ್ತಾ ಇವೆ. ಮುಸ್ಲಿಂ ಬಾಹುಳ್ಯದ ಲಕ್ಷ್ಮಣಗಂಜ್ನಲ್ಲಿ ದೇಗುಲ ಪತ್ತೆಯಾಗಿದೆ. ಅದು ಬಾಂಕೆ ಬಿಹಾರಿ ಸ್ವಾಮಿಗೆ ಸೇರಿದೆಯಂತೆ. 4 ದಶಕಗಳ ಹಿಂದೆ ದಂಗೆ ನಡೆದ ಬಳಿಕ ಅಪಾರ ಪ್ರಮಾಣದಲ್ಲಿ ಹಿಂದೂಗಳು ಪಲಾಯನಗೈದ್ರು. ನಂತರ ಮಂದಿರಗಳನ್ನ ಕೆಡವಲಾಯಿತು. ಇದೀಗ ಬಾಂಕೆ ಬಿಹಾರಿ ದೇಗುಲದ ಸುತ್ತಮುತ್ತ ಸರ್ವೆ ಕಾರ್ಯ ನಡೀತಾ ಇದೆ. ಆದರೆ ಮಂದಿರದ ಜಾಗವನ್ನ ಮುಸ್ಲಿಮರು ಅತಿಕ್ರಮಿಸಿಕೊಂಡಿದ್ದು ಆ ಜಾಗವನ್ನ ವಶಕ್ಕೆ ಪಡೆದು ದೇಗುಲ ಜೀರ್ಣೋದ್ಧಾರಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸಂಬಾಲ್ಗೆ ಪುರಾತತ್ವ ಇಲಾಖೆ ಎಂಟ್ರಿ. ಮಂದಿರ ಬಾವಿಗಳ ಸರ್ವೆ ಕಾರ್ಯ. ಸಂಬಲ್ನಲ್ಲಿ ಎಲ್ಲಿ ಬಗೆದರೂ ದೇಗುಲ ಬಾವಿಗಳು ಪತ್ತೆಯಾಗ್ತಾ ಇವೆ. ಸದ್ಯ 2 ಬಾವಿಗಳು ಸಿಕ್ಕಿದ್ದು ಇಡೀ ನಗರವನ್ನ ಜಾಲಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ.
ಸಂಬಲ್ನಲ್ಲಿ ಬರೋಬ್ಬರಿ 25 ಬಾವಿ ಇರೋ ಶಂಕೆ ಇದೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಬಾವಿಗಳೇ ಜಲಮೂಲವಾಗಿದ್ದು, ಇದೀಗ ಕೆಲ ಬಾವಿಗಳ 4 ಬದಿಯಲ್ಲಿ ಮನೆಗಳು ನಿರ್ಮಾಣವಾಗಿವೆ. ದಿನಗಳದಂತೆ ಬಾವಿ ಮುಚ್ಚಿ ಮನೆಯನ್ನ ಕಟ್ಟಿಸಲಾಗಿದೆ. ಅತಿಕ್ರಮದಿಂದ ಕೆಲ ಬಾವಿ ಮೂಲಗಳೇ ನಾಪತ್ತೆಯಾಗಿವೆ. ಸಂಬಲ್ನ ಹಿಂದೂಗಳು 4 ದಶಕದ ಹಿಂದೆಯೇ ನರಕವನ್ನ ಕಂಡಿದ್ರು. ಕೊನೆಗೆ ಹಿಂದೂಗಳಿಗೆ ನ್ಯಾಯ ಸಿಗೋ ಕಾಲ ಈಗ ಬಂದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 42 ವರ್ಷಗಳ ಹಿಂದೆ ಆ ಭೂಮಿ ಹಿಂದೂಗಳ ನೆತ್ತರಿನ ರುಚಿ ನೋಡಿತ್ತು. ಇರೋಬರ ಹಿಂದೂಗಳು ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಓಡ್ ಹೋಗಿದ್ರು. ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅನ್ನೋ ಹಾಗೆ ಅದೇ ನೆಲ ಹಿಂದೂ ಶ್ರೀಮಂತಿಕೆಯನ್ನ ಜಗತ್ತಿನ ಮುಂದೆ ಇವತ್ತು ತೆರೆದಿಡ್ತಾ ಇದೆ. ಮುಸ್ಲಿಮರಿದ್ದ ನಗರಿಯಲ್ಲಿ ಸನಾತನ ಕುರುಹು. ಭೂಮಿ ಬಗೆದಾಗಲೆಲ್ಲ ದೇಗುಲ, ಬಾವಿಗಳು ಪತ್ತೆ. ಉತ್ತರ ಪ್ರದೇಶದ ಸಂಬಾಲ್ ಒಡಲಾಳದಲ್ಲಿ ಹುದುಗಿಸಿಕೊಂಡಿದ್ದ 10 ಸನಾತನ ಸಾಕ್ಷ್ಯಗಳು ಹೊರಬರ್ತಾ ಇವೆ. ಭೂಮಿ ಬಗೆದಾಗಲೆಲ್ಲ ದೇಗುಲ, ಬಾವಿಗಳು ಪತ್ತೆಯಾಗ್ತಾ ಇವೆ. ಸಂಬಲ್ನ ಜಾಮಾ ಮಸೀದಿಯ ಅಸಲಿಯತ್ತು ಬಯಲಿಗೆಳೆಯಲು ಪುರಾತತ್ವ ಇಲಾಖೆ ಮುಂದಾಗಿತ್ತು. ಇತಿಹಾಸದ ಪುಟದಲ್ಲಿ ಇದ್ದ ಕಟ್ಟಡಗಳು ಭೂಮಿಯ ಒಡಲಾಳವನ್ನ ಸೇರ್ಬಿಟ್ಟಿದ್ವು. ಈಗ ಹಿಂದೂ ದೇಗುಲಗಳು, ಬಾವಿಗಳು ಪತ್ತೆಯಾಗಿದ್ದು ಜೀರ್ಣೋದ್ಧಾರ ಬಯಸ್ತಾ ಇವೆ. ಮುಸ್ಲಿಂ ಬಾಹುಳ್ಯದ ಲಕ್ಷ್ಮಣಗಂಜ್ನಲ್ಲಿ ದೇಗುಲ ಪತ್ತೆಯಾಗಿದೆ. ಅದು ಬಾಂಕೆ ಬಿಹಾರಿ ಸ್ವಾಮಿಗೆ ಸೇರಿದೆಯಂತೆ. 4 ದಶಕಗಳ ಹಿಂದೆ ದಂಗೆ ನಡೆದ ಬಳಿಕ ಅಪಾರ ಪ್ರಮಾಣದಲ್ಲಿ ಹಿಂದೂಗಳು ಪಲಾಯನಗೈದ್ರು. ನಂತರ ಮಂದಿರಗಳನ್ನ ಕೆಡವಲಾಯಿತು. ಇದೀಗ ಬಾಂಕೆ ಬಿಹಾರಿ ದೇಗುಲದ ಸುತ್ತಮುತ್ತ ಸರ್ವೆ ಕಾರ್ಯ ನಡೀತಾ ಇದೆ. ಆದರೆ ಮಂದಿರದ ಜಾಗವನ್ನ ಮುಸ್ಲಿಮರು ಅತಿಕ್ರಮಿಸಿಕೊಂಡಿದ್ದು, ಆ ಜಾಗವನ್ನ ವಶಕ್ಕೆ ಪಡೆದು ದೇಗುಲ ಜೀರ್ಣೋದ್ಧಾರಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸಂಬಾಲ್ಗೆ ಪುರಾತತ್ವ ಇಲಾಖೆ ಎಂಟ್ರಿ. ಮಂದಿರ, ಬಾವಿಗಳ ಸರ್ವೆ ಕಾರ್ಯ. ಸಂಬಲ್ನಲ್ಲಿ ಎಲ್ಲಿ ಬಗೆದರೂ ದೇಗುಲ, ಬಾವಿಗಳು ಪತ್ತೆಯಾಗ್ತಾ ಇವೆ. ಸದ್ಯ 2 ಬಾವಿಗಳು ಸಿಕ್ಕಿದ್ದು ಇಡೀ ನಗರವನ್ನ ಜಾಲಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸಂಬಲ್ನಲ್ಲಿ ಬರೋಬ್ಬರಿ 25 ಬಾವಿ ಇರೋ ಶಂಕೆ ಇದೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಬಾವಿಗಳೇ ಜಲಮೂಲವಾಗಿದ್ದು, ಇದೀಗ ಕೆಲ ಬಾವಿಗಳ 4 ಬದಿಯಲ್ಲಿ ಮನೆಗಳು ನಿರ್ಮಾಣವಾಗಿವೆ. ದಿನಗಳದಂತೆ ಬಾವಿ ಮುಚ್ಚಿ ಮನೆಯನ್ನ ಕಟ್ಟಿಸಲಾಗಿದೆ. ಅತಿಕ್ರಮದಿಂದ ಕೆಲ ಬಾವಿ ಮೂಲಗಳೇ ನಾಪತ್ತೆಯಾಗಿವೆ. ಸಂಬಲ್ನ ಹಿಂದೂಗಳು 4 ದಶಕದ ಹಿಂದೆಯೇ ನರಕವನ್ನ ಕಂಡಿದ್ರು. ಕೊನೆಗೆ ಹಿಂದೂಗಳಿಗೆ ನ್ಯಾಯ ಸಿಗೋ ಕಾಲ ಈಗ ಬಂದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.